ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನ್ಯಾ ರಾಶಿಯವರಿಗೆ ಗಂಡನಿಂದ ಲಾಭ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರು ಹೆಂಡತಿಯಾಗಿದ್ದು ನಿಮ್ಮ ಅಪೋಸಿಟ್ ಗಂಡ ಅಂತ ಬಂದಾಗ, ಹಸ್ಬೆಂಡ್ ಅಂತ ಬಂದಾಗ ಅವ್ರ ಕಡೆಯಿಂದ ಆಗಿರ್ಬೋದು, ಅವರ ಮನೆಯವ್ರ ಕಡೆಯಿಂದ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ಲಾಭ ಸ್ಥಾನ ಅಂದರೆ ಅವ್ರು ಯಾವುದೇ ಒಂದು ಕೆಲಸ ಮಾಡ್ತಿದ್ರು ನಿಮ್ಮಿಂದ ಅವ್ರಿಗೆ ಕೂಡ ತುಂಬ ಒಳ್ಳೆಯದಾಗ್ಬಿಡುತ್ತೆ, ಅಥವಾ ಅವರಿಂದ ನಿಮಗೂ ಕೂಡ ತುಂಬ ಪಾಸಿಟಿವ್ ಆಗುತ್ತೆ. ನಿಮ್ಮ ಇಬ್ಬರೂ ಸೇರಿ ಹಸ್ಬೆಂಡ್ ಆ್ಯಂಡ್ ವೈಫೇ ಪಾರ್ಟ್ನರ್ಶಿಪ್ ಆಗಿ ಯಾವುದಾದ್ರೂ ಒಂದು ಕಂಪ್ನಿನೋ ಒಂದು ಅಂಗಡಿನೋ, ಇವಾಗ ಒಂದು ಅಂಗಡಿ ಇದ್ದಾಗ ಜೊತೆಗೆ ಇರ್ತಾರಲ್ವ ಎಲ್ರೂ, ಸೊ ಆ ಥರ ಇದ್ದಾಗ ಇಬ್ಬರಿಗೂ ಸೇರಿ ಇದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಇದು ಈ ಒಂದು ಕನ್ಯಾ ರಾಶಿಯವ್ರಿಗೆ ಹಸ್ಬೆಂಡ್ ಆ್ಯಂಡ್ ವೈಫು ಸೇರಿ ಜೊತೆಯಲ್ಲಿದ್ದು ಕೆಲಸ ಮಾಡಿದ್ರೆ ಲಕ್ ಜಾಸ್ತಿ. ಅದು ಬಿಸ್ನೆಸ್ ಆಗಿರ್ಬೋದು, ಬೇರೆ ಪಾರ್ಟ್ನರ್ಗಿಂತ. ಯಾಕಂದರೆ ಅವರಿಂದ ಇವ್ರಿಗೆ ಲಾಭ, ಇವರಿಂದ ಅವ್ರಿಗೆ ಲಾಭ. ಅವ್ರು ಏನೇ ಮಾಡಿದ್ರು ತರೋದು ಅವ್ರ ಮನೆಗೆ ತಾನೆ. ಹೌದು. ಇವಾಗ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ಡಿವೈಡ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ಹೋಗುತ್ತೆ, ಇವ್ರಿಗೆ ಅವ್ರ ಮನೆಗೆ ಅವ್ರು ತೊಗೊಂಡೋಗ್ತಾರೆ, ಇವ್ರ ಮನೆಗೆ ಇವ್ರು ತೊಗೊಬರ್ತಾರೆ. ಅದನ್ನೇ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಮಾಡಿದಾಗ ಕನ್ಯಾ ರಾಶಿಯವರು ಲಕ್ ಜಾಸ್ತಿ ಇರುತ್ತೆ. ಎಲ್ಲ ಒಂದೇ ಲಾಭನ ನೀವು ನಿಮ್ಮನೆಗೆ ತೊಗೊಂಡು ಬರ್ಬೋದು. ಆ ರೀತಿ ಅಂದರೆ ಏನೇ ಮಾಡಿದ್ರು ಅಲ್ಲಿ ಬಿಟ್ಕೊಡೋ ಅಂಥದ್ದೇನೂ ಇರೋದಿಲ್ಲ. ಹಾಗಾಗಿ ಕನ್ಯಾ ರಾಶಿಯವರು ಏನು ಕೆಲಸ ಮಾಡ್ತೀರಾ ನಿಮಗೆ ತುಂಬಾ ಒಂದು ಲಕ್ ತಂದ್ಕೊಡೋ ಅಂಥ ಒಂದು ಟೈಮು ಇದಾಗಿರುತ್ತೆ. ಯಾಕಂದರೆ ಗುರು ಯಾವಾಗ ನಿಮಗೆ ಲಾಭಸ್ಥಾನಕ್ಕೆ ಬರ್ತಾನೆ, ಲಾಭಸ್ಥಾನಕ್ಕೆ ಬಂದಾಗ ಮತ್ತೆ ಬಂದು ಆ ಒಂದು ನಿಮಗೆ 4ನೇವನಾಗಿ 7ನೇವನಾಗಿ ಅವನು ಲಾಭಸ್ಥಾನಕ್ಕೆ 11ನೇ ಮನೆಗೆ ಬರೋದ್ರಿಂದ ಖಂಡಿತ ಕನ್ಯಾ ರಾಶಿಯವ್ರಿಗೆ ಎಲ್ಲರಿಗಿಂತ ತುಂಬ ಚೆನ್ನಾಗಾಗೋದು ಕನ್ಯಾ ರಾಶಿಯವರು ಈ ಗುರು ಬದಲಾವಣೆಯಿಂದ. ಸಿಕ್ಕಾಪಟ್ಟೆ ಹೇಗೆ ಅಂತಂದರೆ ನೀವು ನೋಡಿ, ಬೇಕಂದರೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ ಕನ್ಯಾ ರಾಶಿಯವ್ರಿಗೆ. ಟೈಮ್ ಆಲ್ರೆಡಿ ಆಯಿತು, 6 ದಿನ ಆಗಿದೆ ಬದಲಾವಣೆ. 6 ದಿನ ಆಯ್ತಾ ಬಂತು. ಈ 6 ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು, ಅಂದರೆ ನಿಮ್ಮ ಕೈವರೆಗೂ ಬಂದಿಲ್ಲ ಅಂದರೂ ಓಕೆ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಕೆಲಸ ಇಲ್ದಿರೋರಿಗೆ ಹೊಸ ಕೆಲಸಗಳು ಸಿಕ್ಕೋ ಅಂಥದ್ದಾಗಿರ್ಬೋದು. ಮತ್ತು ಕೆಲಸಕ್ಕೆ ತುಂಬ ದಿವಸದಿಂದ ಅಪ್ಲಿಕೇಶನ್ ಹಾಕಿರ್ತೀರಾ, ಇಂಟರ್ವ್ಯೂ ಮಾಡಿ ಬಂದಿರ್ತೀರಾ, ಸಡನ್ನಾಗಿ ಇವಾಗ ಕೆಲಸಕ್ಕೆ ನೀವು ಬನ್ನಿ ಅಂತ ಕರೆಯೋದಾಗಿರ್ಬೋದು. ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಸಪ್ತಮದಲ್ಲಿ ಗುರು ಸಪ್ತಮದವನಾಗಿರೋದ್ರಿಂದ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮೇಯ್ನು ಕನ್ಯಾ ರಾಶಿಯವರು ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆಲ್ಲ ಮದುವೆ ಆಗೋವಂಥ ಒಂದು ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಯಾರು ಕನ್ಯಾ ರಾಶಿಯವರು ಹೆಂಡತಿ ಅಥವಾ ಗಂಡ ಹಸ್ಬೆಂಡ್ ಆ್ಯಂಡ್ ವೈಫು ಎಲ್ಲಿ ನೀವು ಕ್ರ್ಯಾಶ್ ಆಗಿರುತ್ತೆ, ಎಲ್ಲಿ ನೀವು ಕಿತ್ತಾಡ್ಕೊಂಡಿರ್ತೀರ, ಆ ಒಂದು ಕಿತ್ತಾಟಕ್ಕೆ ಮುನಿಸಿಗೆ ಇದು ಒಂದು ಟೈಮು. ಅಂದರೆ ಇವಾಗ ತುಂಬ ಚೆನ್ನಾಗಿ ಆಗ್ತೀರಾ. ಈ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಈ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಬಂದಾಗ ಏನಾಗುತ್ತೆ, ಮುಖ್ಯವಾಗಿ ನಿಮಗೆ ಇವಾಗ ಬೇಡವೇ ಬೇಡ ಅಂತ ಅಂದ್ಕೊಂಡಿರೋರು ಇದು ಒಂದು ಟೈಮಲ್ಲಿ ಎಲ್ಲೋ ನೀವು ಜೊತೆ ಆಗ್ತೀರಾ ಅಂತ ಹೇಳ್ಬೋದು. ಮತ್ತು ಅದು ಬಿಟ್ಟು ಯಾರೆಲ್ಲ ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀರಾ, ಮದುವೆ ಆಗದಿರ ಇರುತ್ತೆ, ಅಥವಾ ಇವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಸೆಲೆಕ್ಷನ್ ಮಾಡ್ಕೊಂಡಿರ್ತೀರಾ, ಅಂದರೆ ಇಷ್ಟಪಟ್ಟಿರ್ತೀರಾ, ಅವ್ರಿಗೂ ಕೂಡ ಮದುವೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ.